ನಮ್ಮಂಥ ವ್ಯಾಪಾರದಲ್ಲಿ ಹೇಳಲಿಕ್ಕೆ ಬರಲ್ಲ. ಒಂದು ದಿವಸಕ್ಕೆ ಸಿಕ್ಕಿದ್ರೆ 1000 ಸಿಗ್ಬೋದು, ಇಲ್ಲ ಅಂದರೆ ಖಾಲಿನೂ ಹೋಗ್ಬೋದು, ಹೇಳಲಿಕ್ಕಾಗಲ್ಲ. 100 ರೂಪಾಯಿ ಸಿಕ್ಕಿದ್ದು ಉಂಟು, 200 ಸಿಕ್ಕಿದ್ದು ಉಂಟು. ಹಾಗೆ ನಮ್ಮ ಕೆಲಸದಲ್ಲಿ 1000 ರು ಲಾಭ ಸಿಕ್ಕಿದ್ದು ಇದೆ, ಖಾಲಿ ಕೈಯಲ್ಲಿ ಮನೆಗೆ ಹೋಗಿದ್ದು ಇದೆ ಅಂತ ಹೇಳ್ತಾ ಇರೋ ಇವರು ನಜೀರ್ ಅಹ್ಮದ್. ಸಣ್ಣದೊಂದು ಗುಜರಿ ಅಂಗಡಿ ಇಟ್ಟುಕೊಂಡು ಕಳೆದ 15 ವರ್ಷಗಳಿಂದ ಗುಜರಿ ವ್ಯಾಪಾರ ಮಾಡುತ್ತಿರುವ ಮಂಗಳೂರಿನ ಕುದ್ರೋಳಿಯ ನಿವಾಸಿ ನಜೀರ್ ಅಹ್ಮದ್ ಅವರೇ ನಮ್ಮ ಇಂದಿನ ರಂಜಾನ್ ಕಥೆಯ ಹೀರೋ. ಅದೇ ಹೇಳ್ತಾರಲ್ಲ, ಆಕಾಶಕ್ಕೆ ಹಾರುವ ಅಂತೇಳಿ. ಆ ಆಸೆ ಪ್ರತಿಯೊಬ್ಬರಿಗೂ ಇದೆ. ಆದರೂ ಎಂತ ಮಾಡೋದು, ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಹಣೆ ಬರ ಯಾವ ರೀತಿ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಇದರಲ್ಲೇ ಬೀಳ್ತಿದ್ದೇವೆ ಅಷ್ಟೇ. ಕಳ್ಳನೊಬ್ಬ ಕದ್ದ ಗುಜರಿ ತಂದು ಕೊಟ್ಟಾಗ ಅದನ್ನ ಖರೀದಿಸಿ ಇಕ್ಕಟ್ಟಿಗೆ ಸಿಲುಕಿದ ಸ್ವಾರಸ್ಯಕರ ಘಟನೆಯನ್ನ ನಜೀರ್ ಅವರು ವಿವರಿಸಿದ್ದು ಹೀಗೆ. ಒಬ್ಬ ಕದ್ದ ಮಾಲ್ ತಂದಿದ್ದ, ನಮಗೆ ವಿಷಯ ಗೊತ್ತಿಲ್ಲ. ಮಾಲ್ ಅಂದರೆ ಹಳೆತಿದೆ. ಅದರ ನಂತರ ಸ್ಟಾಪ್ ಮಾಡಿದ ನಂತರ ಇನ್ನೊಂದು ಕಡೆಗೆ ಹೋಗಿ ಅವನನ್ನು ಹಿಡಿದು ಕೂಡಲೇ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಆದರೆ ಎಂತ ಮಾಡೋದು, ನಾವಂದರೆ ಅಚಾನಕ ಇಂತಿಷ್ಟು ತೆಗಿವೆ. ಕಡೆಗೆ ಅದರ ಕಷ್ಟ ನಾವು ಅನುಭವಿಸಿದ್ದೇವೆ ಅಷ್ಟೇ. ಇನ್ನು ಯಾವುದೋ ಅಷ್ಟೇ ನಾವು ನೋಡಿಕೊಂಡೆ ಇದು ಮಾಡೋದು. ವ್ಯಾಪಾರ ಇಲ್ದಿದ್ರು ಶಟರ್ ಹಾಕಿ ಬಂದ್ ಮಾಡಿ ಮನೆಗೆ ಹೋಗುವ, ಅಂಥದ್ದು ವ್ಯಾಪಾರ ಬೇಡ ಅಂತ ಹೇಳಿ. ಗುಜರಿ ವ್ಯಾಪಾರದಲ್ಲಿ ಬೆಲೆ ಯಾವಾಗಲೂ ಸ್ಥಿರ ಅಂತ ಇರೋದಿಲ್ಲ, ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಮಾರುಕಟ್ಟೆ ದರ ಕುಸಿದಾಗ ನಷ್ಟ ಆಗುವ ಸಾಧ್ಯತೆ ಹೆಚ್ಚು ಎನ್ನುತ್ತಾರೆ ನಜೀರ್. 20 ರೂಪಾಯಿ ಇದ್ದದ್ದು ಪ್ಲಾಸ್ಟಿಕ್ಗೆ ಈಗ 15 ರೂಪಾಯಿಗೆ ಬಂದಿದೆ. ಆವಾಗ ನಮಗೂ ತುಂಬ ಕಷ್ಟ ಆಗ್ತದೆ ತೆಗೆಯುವಾಗ. ಒಂದ್ಸಲ 15 ಇರುವಾಗ ನಾವು 10ರಲ್ಲಿ ತೆಗೆಯುವಾಗ ಕೊಡುವವರು ತುಂಬ ಇದು ಮಾಡ್ತಾ ಇರ್ತಾರೆ. ಹಾಗೆ ಕಬ್ಬಿನ 30-35ರವರೆಗೆ ಇದ್ದದ್ದು 20-25ಗೆ ಬಂದು ನಿಂತಿದೆ. ಇದ್ದ ರೇಟಲ್ಲಿ ಮಾರ್ಕೆಟಿಂಗ್ ಹೇಗಿದೆ ಅಂತೇಳಿ ನೋಡಿ ಅದೇ ರೇಟ್ ಕೊಡ್ತೇವೆ. ನೆಕ್ಸ್ಟ್ ಡೇ ರೇಟ್ ಬಿದ್ದು ಹೋಗ್ತದೆ. ಆವಾಗ ಅದರ ಕಷ್ಟ ನಾವು ಅನುಭವಿಸಬೇಕು. ಹೀಗೆ ಎಲ್ಲರಿಗೂ ಶಿಕ್ಷಣ ಮುಖ್ಯ. ನಾವು ಕಡಿಮೆ ಕಲಿತ ಕಾರಣ ಈ ಕೆಲಸ ಮಾಡುತ್ತಿದ್ದೇವೆ. ಯುವಕರೆಲ್ಲ ಶಿಕ್ಷಣ ಪಡೆದುಕೊಳ್ಳಿ ಅಂತ ಸಲಹೆ ನೀಡಿದ್ರು. ಯುವಕರಿಗೆ ನಾನು ಹೇಳೋದಿಷ್ಟೇ, ಯಾವುದಾದ್ರೂ ಸರಿ ಕಷ್ಟಪಟ್ಟು ದುಡಿದು ಅಥವಾ ಎಜುಕೇಷನ್ ಮಾಡಿ ಒಂದು ಒಳ್ಳೆ ಇದರಲ್ಲಿ ಹೋಗಿ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಒಂದು ಹೋಗಬೇಡಿ ಅಂತೇಳಿ. ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ಮುಖ್ಯನೇ. ನಾವು ಸ್ವಲ್ಪ ಕಡಿಮೆ ಕಲ್ತಿದ್ದೇವೆ, ಆದ್ದರಿಂದ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ. ಉಪವಾಸದ ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ಮಸೀದಿಯಲ್ಲಿ ಇರಬೇಕು. ಆದರೆ ನಾವು ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಹಸಿವೆಯೇ ಗತಿ ಎಂದರು. ಉಪವಾಸ ಮಾಡಬೇಕು, ಮಸೀದಿಗೆ ಹೋಗಿ ನಮಾಜ್ ಮಾಡಬೇಕು, ಬರಬೇಕು. ಇದು ಅಂದರೆ ಎಂತ ಮಾಡೋದು, ಪರಿಸ್ಥಿತಿ ಎಲ್ಲರದು ಒಂದೇ ಥರ ಇರಲ್ಲ. ನಮ್ಮ ಪರಿಸ್ಥಿತಿ ಹಾಗೆ ಉಂಟು, ನಮಗೆ ಅದು ಆಗಲೇಬೇಕು. ಅಲ್ಲಿ ಮನೆಯಲ್ಲಿ ಬೆಂಕಿ ಹಚ್ಚಬೇಕಾದ್ರೆ ಇಲ್ಲಿ ನಾವು ಕೈಕಾಲು ಅಲ್ಲಾಡಿಸಬೇಕು. ನಾನು ತಿಂಗಳಿಗೆ 9,500 ರು ಬಾಡಿಗೆ ಕೊಟ್ಟು ಈ ಅಂಗಡಿ ನಡೆಸುತ್ತಿದ್ದೇನೆ. 1-2 ತಿಂಗಳ ನಂತರ ರಸ್ತೆ ಅಗಲೀಕರಣಕ್ಕೆ ಈ ಅಂಗಡಿ ಕೆಡವಲಾಗುತ್ತೆ ಎಂದಿದ್ದಾರೆ. ಮುಂದಿನ ಜೀವನ ಹೇಗೆ ಎಂಬುದು ಯೋಚಿಸಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಜಾಗ ಹೋಗೋದು ಎಷ್ಟು ಹೋಗ್ತದೆ ಅಂತೇಳಿ ನಮಗೆ ಹೇಳಲಿಕ್ಕಾಗಲ್ಲ. ಮುಂದೆ ನಾವು ವ್ಯಾಪಾರ ಮಾಡ್ತೇವಾ ಇಲ್ವಾ ಅದು ಸಹ ಹೇಳಲಿಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಇರುವುದು ದೇವರ ಕೈಯಲ್ಲಿ. ನಾವು ನಮ್ಮಿಂದ ಏನು ಹೇಳಲಿಕ್ಕಾಗಲ್ಲ.